ಆದ್ರೆ ಪಾರ್ಲಿಮೆಂಟೇರಿಯನ್ ಬಿಹೇವಿಯರ್ ಹಾಗೆ ಆ ಲ್ಯಾಂಗ್ವೇಜ್ ಭಾಷೆ ಹಾಗೆ ನಡವಳಿಕೆಯನ್ನ ಕಲೀಲಿಲ್ಲ ಅಂತ ಹೇಳಿ ಒಪ್ತೀರಾ ಇದನ್ನ? ನಾನು ಭಾಷೆಯಲ್ಲಿ ಇನ್ನ LKG ಅಲ್ಲಿ ಇದ್ದೀನಿ. ಬಿಜೆಪಿ ಅವರು PhD ಮಾಡ್ಬಿಟ್ಟಿದ್ದಾರೆ. ಹಿಂಗೆ ಪಂಚ್ ಆ ಕಾರಣಕ್ಕೆ ನಾನು ಸ್ವಲ್ಪ ಅಪ್ಗ್ರೇಡ್ ಆಗೋಣ ಅಂತ LKG ಇಂದ UKG ಬರ್ತಾ ಇದ್ದೀನಿ ಮೇಡಮ್. ಸೊ ಅವ್ರು ಆಲ್ರೆಡಿ PhD ಮಾಡಿರೋದ್ರಿಂದ ಭಾಷೆಯಲ್ಲಿ ಯತ್ನಾಳ್ ಸಾಹೇಬ್ರು ಮಾತಾಡೋ ಪದಗಳು ನೋಡಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಉಪಮುಖ್ಯಮಂತ್ರಿಗಳ ಬಗ್ಗೆ ಅವ್ರು ಬಳಸೋ ಪದ ನೋಡಿದ್ರೆ ಮೋಸ್ಟ್ಲಿ ಅವ್ರು ಆಲ್ರೆಡಿ PhD ಮಾಡಿದ್ದಾರೆ. ಇವನೇ ನನಗೆ ಕೌಂಟ್ರ್ ಕೊಡ್ತಾವನೆ. ಈಗ ನಾನು ಕೊಡ್ತೀನಿ ನೋಡು ಕೌಂಟ್ರು. ಬೆಚ್ಚೆ ಬೆದ್ದು ಬಿಡಬೇಕು. ಅವನಿಗೆ ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರ ಒಬ್ಬರೇ ಅಲ್ಲಿರುವಂತ ಭಾರತ್ ಮಾತಾಕಿ ಜೈ ಅಂದ. ಇಂಥ ಹರಾಮ್ ಕೋರ್ಗಳು ಇದ್ದೇ ಇರ್ತಾರೆ. ನನ್ನ ಬಗ್ಗೆ ಏನ್ ಮ್ಯಾಗ ಮಾತಾಡಿದ್ರೆ ಅದೇ ಭಾಷೆ. ಯಾಕಂದ್ರೆ ಬಿಜಾಪುರದಾಗ ನಮ್ಮ ಭಾಷೆ ಬಹಳ ಸುಪೀರಿಯರ್ ಐತಿ. ಇವ್ರ ಅಪ್ಪನಂಗೆ ಬೈಲಾಕ ನನ್ನ ಬಳಿ ಶಬ್ದಕೋಶ ಭಾಳ ಐತಿ. ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಬಹಳ ದೊಡ್ಡ ಏನ್ರಿ ನಿಮ್ಮ ಮೌನ್ ಹಡ ಅಂದ್ರ? ನಾನು ಒಬ್ಬ ಹೆಣ್ಮಗಳಾಗಿ ಮಾತು ಹೇಳಬಾರ್ದು. ಯಾರಿಗೂ ಬೈತೀರಿ ನೀವು? ತಾಯಿಗೆ ಬೈತೀರಿ? ಯಾರ ತಾಯಿಗೆ ಬೈತೀರಿ? ನೀವು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ. ಮಾತಿಗೆ ನೀವು ಉತ್ತರ ಕರ್ನಾಟಕ ಭಾಗದವರಾಗಿರ್ಬೋದು. ಸಾರ್ವಜನಿಕವಾಗಿ ಹೆಂಗ್ ಮಾತಾಡ್ಬೇಕು ಅಂತ ನಾಲ್ಗೆ ಮೇಲೆ ಹಿಡಿದು ಮಾತಾಡ್ಬೇಕು ನೀವು ಅಲ್ವಾ ಮೇಡಮ್? ಆ ಕಡೆಯಿಂದ AK-47 ಅಲ್ಲಿ ಹೊಡಿತಾ ಇದ್ರೆ ನಾವು ಪಾಯಿಂಟ್ ಬ್ಲಾಕ್ ಅಲ್ಲಿ ಒಂದು ಬುಲೆಟ್ ಆದ್ರೂ ಬಿಡ್ತೀವಿ ಅಂತ ಅಲ್ವಾ? ನಾನು ಹೇಳೋದೇನು ಅಂದ್ರೆ ಅವ್ರು ಕಂಟ್ರೋಲ್ ಮಾಡ್ಕೊಂಡ್ರೆ ನಾವು ಕಂಟ್ರೋಲ್ ಅಲ್ಲಿ ಇರ್ತೀವಿ. ಇವೆಲ್ಲ ಮಾಮೂಲು. ಕಂಟ್ರೋಲ್. ಅವರು ಸಿಕ್ಕಾಪಟ್ಟೆ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ನಾವು ಮಾತಾಡ್ತೀವಿ. ಫೈರ್ಗಳೆಲ್ಲ ಇಲ್ಲ ಬಿಜೆಪಿಯಲ್ಲಿ, ಪೈರ್ಗಳು ಮಾತ್ರ ಇರೋದು. ಫೈರ್ಗಳೇನಿದ್ರು ಕಾಂಗ್ರೆಸ್ ಅಲ್ಲಿ ಇರೋದು. ಯತ್ನಾಳ್ ಅವರನ್ನ ಕಿತ್ತೋಗಿರೋ ಪೈರು ಅಂತ ಕರೆದ್ರಿ ಪ್ರದೀಪ್ ಈಶ್ವರ್ ಅವರೇ. ನಿಮ್ಮನ್ನ ಆ ಪಕ್ಷದವ್ರು ಕರೀತಿದ್ದಾರೆ ಮೊಳಕೆನೆ ಹೊಡೆದಿಲ್ಲ ಇನ್ನ ಬೀಜ. ಅದು ಆಕ್ಚುಲಿ ಮೊಳಕೆ ಹೊಡೆಯುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಹಾಗಾಗಿ ಯತ್ನಾಳ್ ಅವರಿಗೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಪ್ರದೀಪ್ ಈಶ್ವರ್ ಅವರ ಅರ್ಹತೆ ಏನು ಅಂತ? ಯತ್ನಾಳ್ ಅವರು ಏಜು 61 ವರ್ಷ. ಅವ್ರು ರಾಜಕಾರಣಕ್ಕೆ ಬಂದು 30 ವರ್ಷ ಆಯ್ತು. ಅವ್ರು 30 ವರ್ಷದಲ್ಲಿ ತಗೊಂಡಿರೋ ಪಬ್ಲಿಸಿಟಿನ ನಾನು 2 ವರ್ಷದಲ್ಲಿ ತಗೊಂಡಿದ್ದೀನಿ. ಹೊಡಿತಾ ಇದ್ದಾರೆ ಇವರು ಕೂತ್ಕೊಂಡು. ರೈ ಕೇಳಿಸ್ಕೊಳಕ್ ಜನ ಇದ್ದಾರೆ ಅಂತ ನೀವು ಬಿಡ್ತಾ ಇದ್ದೀರಿ. ಪಬ್ಲಿಸಿಟಿ ಅಲ್ಲ, ಪಬ್ಲಿಸಿಟಿ ಮಾತ್ರ ರಾಜಕೀಯನಾ? ಎಸ್ ಆರ್ ನೋ? ರಾಜಕೀಯ ಅಂದ್ರೆ ಕೇವಲ ಪಬ್ಲಿಸಿಟಿನಾ? ಅಲ್ಲ, ಪಬ್ಲಿಸಿಟಿ ಮೀನಿಂಗ್ ಏನ್ ಗೊತ್ತಾ? ಪಬ್ಲಿಕ್ ನಿಮ್ಮನ್ನ ಇಷ್ಟಪಡೋದು ಅಂತ. ಅಮೆರಿಕನ್ ಕೂತ್ಗಳಲ್ಲಿ ದಟ್ ಈಸ್ ದ ಡೆಫಿನೇಷನ್ ಆಫ್ ಪಬ್ಲಿಸಿಟಿ. ಸೋಷಿಯಲ್ ಮೀಡಿಯಾದಲ್ಲಿ ಜನ ಚಪ್ಪಾಳೆ ತಟ್ಟೋದಕ್ಕೆ, ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ವ್ಯೂ ಬರೋದಕ್ಕೂ ಆಕ್ಚುಲಿ ರಾಜಕೀಯದಲ್ಲಿ ಜನನಾಯಕ ಅಂತ ಹೇಳಿ ಜನ ಮೆಚ್ಚಲಿಕ್ಕೂ ವ್ಯತ್ಯಾಸ ಇಲ್ವಾ? ಅಲ್ಲ, ಮೊನ್ನೆ ನಾನು ನೋಡಿದಿರೋದೇ ದೊಡ್ಡ ವಿಕೆಟ್ ನಲ್ವಾ? ಅದಕ್ಕಿಂತ ಪಬ್ಲಿಸಿಟಿ ಬೇಕಾ ಏನು ಮೇಡಮ್? ಮಂಗ ಇಳಿಯ ಕೆಳಗಡೆ ಚೇರಿಂದ ಇಳಿಯಪ್ಪ. ಸೋಷಿಯಲ್ ಮೀಡಿಯಾ ಕಂಟೆಂಟ್ ಇದ್ರೇನೆ ನೋಡ್ತಾರೆ ಮೇಡಮ್. ನನ್ನ ಹತ್ರ ಕಂಟೆಂಟ್ ಇದೆ, ನನ್ನನ್ನು ಇಷ್ಟಪಡ್ತಾರೆ. ಅದಕ್ಕೆ ನಂದು ಶೇರ್ ಆಗುತ್ತೆ. ನಂದು ಯಾರೋ ಕೇಳಿದ್ರು, ಏನಪ್ಪ ಪ್ರದೀಪ್ ಈಶ್ವರ್ ನಿಂದೇನು ಅಷ್ಟು ವಿಡಿಯೋಗಳು ಶೇರ್ ಆಗುತ್ತೆ ಅಂತ. ಶೇರ್ ಕಾ ಶೇರ್ ಹೋನಾ ಏನಾ ಮೇಡಮ್? ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿಗೆ ರೆಕಮೆಂಡ್ ಮಾಡಿಸ್ತೀನಿ, ಕಾಯಿಸ್ಕೊಳ್ಳೋ. ನಾನು ಈಗಲೂ ಯತ್ನಾಳ್ ಸಾಹೇಬ್ರಿಗೆ ಹೇಳ್ತೀನಿ, ನೀವು ಫೈರ್ ಬ್ರ್ಯಾಂಡ್ ತಾನೆ. ನಾನು ಈಗಲೂ ಯತ್ನಾಳ್ ಸಾಹೇಬ್ರಿಗೆ ಹೇಳ್ತೀನಿ, ನನ್ನ ಪಾರ್ಟಿ ಒಪ್ಕೊಂಡ್ರೆ ಬಿಜಾಪುರದಲ್ಲಿ ನನ್ನ ಪಾರ್ಟಿ ಸಿಂಬಲ್ ಅಲ್ಲಿ ನಿಮ್ ವಿರುದ್ಧ ನಿಲ್ತೀನಿ. ನಿಮ್ಮನ್ನ ಬೀಳಿಸ್ತೀನ ಅಲ್ವಾ ಚೆಕ್ ಮಾಡ್ಲಿಬೇಕು ಅಂದ್ರೆ. ಅವನಿಗೆ ಅವ್ರ ಅಪ್ಪಗೆ ಹುಟ್ಟಿದ್ದಂದ್ರ ಬರೀ ಇಂಥದೆಯ. ನಾನು ಈಗಲೂ ಒಂದು ಮಾತು ಹೇಳ್ತೀನಿ ನಿಮಗೆ. ನನ್ನ ಹೆಸರು ಪ್ರದೀಪ್ ಈಶ್ವರ್, ಕಾಂಗ್ರೆಸ್ ಶಾಸಕ. ನಾನೊಬ್ಬ ಹಿಂದೂ. ಮುಂದಿನ ಜನ್ಮದಲ್ಲಿ ನಾನು ಹಿಂದೂ ಆಗೇ ಹುಟ್ಟುತ್ತೀನಿ. ಹಿಂದೂ ಧರ್ಮ ನನಗೂ ಆಸ್ತಿನೇ, ಎಲ್ರಿಗೂ ಆಸ್ತಿನೇ. ಯತ್ನಾಳ್ ಅವ್ರ ತಾತ ಅವ್ರಿಗೇನು ವಿಲ್ ಬರ್ಕೊಟ್ಟಿಲ್ಲ. ಯತ್ನಾಳ್ ಅವರೇ, ಮೈ ಡಿಯರ್ ಗ್ರ್ಯಾಂಡ್ ಸನ್, ಹಿಂದೂ ಧರ್ಮ ನಿಂದು ತಗೋ ಅಂತ. ಹಿಂದೂ ಧರ್ಮ ಎಲ್ರದು. ಇಷ್ಟೆಲ್ಲ ಮಾತನಾಡೋ ಪ್ರದೀಪ್ ಈಶ್ವರ್ ಅವ್ರಿಗಾಗ್ಲಿ ಅಥವಾ ಕಾಂಗ್ರೆಸ್ನವ್ರಿಗಾಗ್ಲಿ ಒಂದು ಪ್ಯಾಟರ್ನ್ ಯಾಕೆ ಕಾಣ್ತಾ ಇಲ್ಲ? ಕಲ್ಲು ಹೊಡೆಯುವವರು ಯಾವಾಗ್ಲೂ ಅದೇ ಧರ್ಮದವ್ರು ಯಾಕಾಗಿರ್ತಾರೆ? ಅದೇ ಧರ್ಮದ ಧಾರ್ಮಿಕ ಶ್ರದ್ಧಾ ಕೇಂದ್ರ ಮಸೀದಿ ಒಳಗಿಂದಾನೇ ಕಲ್ಲು ಯಾಕೆ ಬರುತ್ತೆ? ಇದನ್ನ ಯಾಕೆ ನೀವು ಗಟ್ಟಿಯಾಗಿ ಪ್ರಶ್ನೆ ಮಾಡ್ತಿಲ್ಲ? ಆಯ್ತು, ಒಂದ್ ಇಡೀ ಸಮುದಾಯವನ್ನ ದೂಷಣೆ ಮಾಡೋದು ತಪ್ಪೇನೆ. 4 ಜನ ಕಲ್ಲು ಹೊಡೆದದ್ದಕ್ಕೆ ಇಡೀ ಸಮುದಾಯವನ್ನ ಬೈಯೋದು ತಪ್ಪೇನೆ. ಆದ್ರೆ ಪ್ರತಿ ಬಾರಿ ಕಲ್ಲು ಹೊಡೆಯೋ 4 ಜನ ಅದೇ ಸಮುದಾಯದವ್ರು ಯಾಕೆ ಆಗಿರ್ತಾರೆ? ನೀವ್ ಹೇಳೋದು ಒಂದು ಎಂಟೈರ್ ಧರ್ಮವನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಾ ಅನ್ನೋದೇ ನನ್ನ ಪ್ರಶ್ನೆ. ಹಿಂದೂ ಧರ್ಮದಲ್ಲಿರೋರು ತಪ್ಪು ಮಾಡಲ್ವಾ? ಹಿಂದೂ ಧರ್ಮದಲ್ಲಿರೋರು ಕಿತ್ತಾಡ್ಕೊಳ್ಳಲ್ವಾ? ನೀವು ಧರ್ಮನೆಲ್ಲ ಟಾರ್ಗೆಟ್ ಮಾಡಿದ್ರೆ ನೀವು ಅವ್ರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ. ಆ ಹುಡುಗರನ್ನ ಮಾತಾಡಿ, ಅವ್ರ ಬಗ್ಗೆ
ಇವ್ರು ಯಾರೋ ಅವ್ರು 5 ಜನ ಕಲ್ಲಾಕಿದ್ರೆ ನೀವು ಧರ್ಮನೆಲ್ಲ ಬೈದ್ರೆ ಮೇಡಮ್ ಅದೇ ಧರ್ಮದಿಂದ ಅಬ್ದುಲ್ ಕಲಾಂ ಆಗಿ ನಮ್ಮ ಫಾದರ್ ಆಫ್ ಇಂಡಿಯನ್ ಮಿಸೈಲ್ಸ್ ಅಗ್ನಿ ಮಿಸೈಲ್ ನ ಉಡಾಯಿಸಿದಂತ ಅಬ್ದುಲ್ ಕಲಾಂ ಅದೇ ಧರ್ಮದವರು. ರಾಜಕೀಯದಲ್ಲಿ ಸೈದ್ಧಾಂತಿಕ ಯುದ್ಧಗಳಿರ್ಬೇಕು ಅಂತ ಈ ರೀತಿಯ ವೈಯಕ್ತಿಕ ಯುದ್ಧ ಅವಶ್ಯಕತೆ ಇತ್ತ, ಅನಿವಾರ್ಯ ಇತ್ತ ಪ್ರದೀಪ್ ಈಶ್ವರ್? ಮೇಡಮ್ ನಾನೀಗ ನಿಮ್ ಚಾನೆಲ್ ಮುಖಾಂತರ ಹೇಳ್ತೀನಿ, ನೋಡು ಮಗನೇ, ಏನಂದೆ? ನೋಡು ಮಗನೇ, ಆಗಲ್ಲ ಎಗರ್ಸಿ ಚಾರ್ಸ್ ಒಜ್ಜಂದ್ರೆ ಗೋಡೆ ಕಚ್ಕೊಂಡು ಅಪ್ಪ ಆಗ್ಬೇಕು ನನ್ನ ಮಗನೇ. ಮೇಡಮ್ ಇದು ಮೋಟಿವೇಶನ್ ಟ್ಯಾಗ್ಲೈನ್, ಮತ್ತೆ ಅನ್ಯತಾ ಭಾವಿಸೋದು ಬೇಡ. ಅಲ್ಲೇ ಮತ್ತೆ ಸಮರ್ಥನೆ ಇದು. ಇದೆಲ್ಲ ನಮ್ ಕೋಲ್ಡ್ ವರ್ಡ್, ನಿನಗೆ ಹೆಂಗ ಅರ್ಥ ಆಗುತ್ತೆ? ನೋಡು ಮೇಡಮ್, ನೀವು ನನ್ನ ಮೋಟಿವೇಶನಲ್ ವಿಡಿಯೋಸ್ ನೋಡಿ. ಈಗ ನಾನು ನಿಮ್ಮ ಮೊದಲು ಒಂದು 3:30ಗೆ ರಿಪಬ್ಲಿಕ್ ಮುಂಚೆ ದಿಗ್ವಿಜಯ ಚಾನಲ್ ಅಲ್ಲಿ ಇದೇ ಜಾಗದಲ್ಲಿ 2 ವರ್ಷ ಎಪಿಸೋಡ್ ಮಾಡಿದ್ದೀನಿ. ಇಲ್ಲಿ ಕ್ಯಾಮ್ರಾ ಮುಂದೆ ನಿಂತಿರೋ ಅಣ್ಣಂದ್ರೂ ಕೇಳಿ, ನಾನು ಒಂದು ಹಾಫ್ ಅನ್ ಅವರ್ ಶೋ ಕನಿಷ್ಠ 20 ಸಲ ಮಗನೇ ಚೆನ್ನಾಗಿ ಓದಬೇಕು. ಇಟ್ಸ್ ಅ ವೇ ಆಫ್ ನರೇಷನ್. ನಮ್ ತಾಯಿಗೆ ಸಾರಿ ಕೇಳಗುರು, ನಾನು ಸುಮ್ಮನೆ ಆಗ್ತೀನಿ. ನೀನ್ ಕೇಳಲಿಲ್ವಾ, ಎಲ್ಲದಕ್ಕೂ ರೆಡಿ ಆಗಷ್ಟ. ಕೈಯಲ್ಲಿ ಆಗದೆ ಇದ್ರು ಬಾಯಿಗೆ ಕಮ್ಮಿ ಇಲ್ಲ. ಯಾಕೆ ಮತ್ತೆ ಪ್ರತಿದಿನ ಪ್ರದೀಪ್ ಈಶ್ವರ್ ಅವರು ಟಿವಿಗಳಲ್ಲಿ ಕಾಣಿಸ್ಕೋಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಗುರು ಆಗ್ಬೇಕು, ಹಾಟ್ ಫೇವರೇಟ್ ಆಗ್ಬೇಕು ಅನ್ನೋದೇ ಗುರಿನ ಪ್ರದೀಪ್ ಈಶ್ವರ್ಗೆ? ನಾನು ಹೇಳೋದು ಟ್ರೋಲ್ ಸ್ಟಾರ್ ಅಂತ ಬೇರೆ ನಿಮಗೆ? ನೋ ಮೇಡಮ್, ಜನ ನೋಡಿದ್ರೇನೆ ನೀವು ನನ್ನನ್ನು ತೋರ್ಸೋದು. ನಿನ್ ಮುಖ ನೀನು ಯಾವತ್ತಾದ್ರೂ ಕನ್ನಡಿ ನೋಡಿದ್ಯಾ? ಜನ ನೋಡ್ತಿದ್ದಾರೆ. ಈಗ ಅದೇ ಜನ ಬೈತಾ ಇದಾರಲ್ಲ, ನೋಡಿದೀರಾ ನಿಮಗೆ ಈ ವಿಚಾರದಲ್ಲಿ ಕಾಮೆಂಟ್ ಗಳು ನೋಡಿದೀರಾ? ಒಂದು ಬೇಜಾರಾಗಿಲ್ವಾ ಕಾಮೆಂಟ್ ಗಳು? ಮೇಡಮ್ ಆ ಕಾಮೆಂಟ್ಗಳು ಕಾಮನ್ ಮ್ಯಾನ್ ಹಾಕಿದ್ದಲ್ಲ, ಬಿಜೆಪಿ ಐಟಿ ಟೀಮು ಫೇಕ್ ಅಕೌಂಟ್ಗಳಿಂದ ಬಂದಿದ್ದು. ಬಿಜೆಪಿ ನಿಮ್ಮ ಪರವಾಗಿ ಬಂದಿದ್ದೆಲ್ಲ ಸಭ್ಯರ್ ಕಳಿಸಿದ್ದು. ನನ್ನ ಪರವಾಗಿ ನಿಮ್ಗೆ 5 ಕಾಮೆಂಟ್ ಇಲ್ಲ ಅಲ್ಲಿ. ನನ್ ಫಾಲೋಯಿಂಗ್ ಬೇರೆ ಲೆವೆಲ್ ಇದೆ. ಅಂದ್ರೆ ನಿಮ್ ಫಾಲೋವರ್ಸ್ ನಿಮ್ ಮಾತನ್ನ ಒಪ್ತಾರ, ನಿಮ್ ಭಾಷೆನ ಒಪ್ತಾರ? ನೋಡಿ ಮೇಡಮ್, ನನಗೆ ಕರ್ನಾಟಕದಲ್ಲಿ ನಂದೇ ಆದಂತ ಫ್ಯಾನ್ ಬೇಸ್ ಇದೆ. ಏನಾಗುತ್ತೆ ಗೊತ್ತಾ ಮೇಡಮ್, ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ಲಿಂಕ್ಗೆ ಈ ಪ್ರತಾಪ್ ಸಿಂಹ ಒಂದು ಕಾಮೆಂಟ್ಗೆ 60 ಪೈಸೆನೋ 70 ಪೈಸೆನೋ ಕೊಟ್ಟು ತಿಂಗಳಿಗೆ 50-60 ಸಾವಿರ ಖರ್ಚು ಮಾಡಿ ಕಾಮೆಂಟ್ಸ್ ಹಾಕಿಸ್ತಾನೆ. ಈ ದರ್ದ್ ನಮಗೆ ಯಾಕೆ? ಬೆಂಗಳೂರು ರಸ್ತೆಗಳೆಲ್ಲ ಸರಿ ಇದೆ ಅಂತ ಒಪ್ಕೋತೀರಾ? ನಾನು ಹೇಳೋದು ಹಬ್ಬು ಆಂಧ್ರಕ್ಕೆ ಹೋಯ್ತಲ್ಲ, ಈಗ ರಸ್ತೆಗಳಲ್ಲಿ ಗುಂಡಿಗಳಿದೆ, ಮುಚ್ಚಕ್ ನಮಗ್ ಸ್ವಲ್ಪ ಟೈಮ್ ಬೇಕು. ಅದು ಟೆಂಡರ್ ಆಗ್ಬೇಕು. ಪ್ರಶ್ನೆ ಮಾಡಿದ್ದೆ ತಪ್ಪ ಪ್ರತಾಪ್ ಸಿಂಹ ಅವ್ರಿಗೆ? ಪ್ರಶ್ನೆ ಮಾಡೋ ಶೈಲಿ ಹೆಂಗಿದೆ? ನೀವು ಶೈಲಿನಲ್ಲೂ ತಪ್ಪು ಹುಡುಕ್ತೀರಾ? ಹೇಗಿರ್ಬೇಕು ಅಂದ್ರೆ ಅವ್ರು ಕೇಳೋ ಶೈಲಿ ಇಲ್ಲ ತಪ್ಪ? ಈ ತ್ರಿಪುರ ಸುಂದರಿ ಏನಂದ್ರೆ ಅದು ಮಾತಾಡಿದ್ರೆ ನಾವು ಕೇಳಿಸ್ಕೋಬೇಕು. ಏನ್ ಈ ತ್ರಿಪುರ ಸುಂದರ ಮಾತಾಡಿದ್ದೆಲ್ಲ ನಾವು ಪೊಲೈಟ್ ಆಗಿ ಹೇಳಿ ಗುರುಗಳೇ, ಹೇಳಿ ಪ್ರಭುಗಳೇ ಅನ್ಬೇಕು. ಹೇಳಿದ್ದು ಪ್ರತಾಪ್, ಲುಕ್ ಮೈ ಹೇರ್ ಸ್ಟೈಲ್ ರಾಜಾ, ಅಂಡ್ ಲುಕ್ ಯುವರ್ ಹೇರ್ ಸ್ಟೈಲ್. ಓಹೋ, ಏನೇನ ಇದು ಮೇಲೆ ಕೆಳಗೆ ಎಲ್ಲ ಬಿಳಿಗಿರಿ ರಂಗನ್ ಬೆಟ್ಟದಾಗೆ ಬಿದಿರ್ ಬೊಂಬ್ ಬೆಳೆದಂಗ್ ಬೆಳ್ಸ್ಕೊಂಡ್ಬಂದ್ಬಿಟ್ಟಿದ್ಯಾ? ಮೇಡಮ್, ನನಗೆ ಮೋಟಿವೇಶನಲ್ ಸ್ಪೀಕರ್ ಆಗಿ ದೊಡ್ಡ ಫ್ಯಾನ್ ಬೇಸ್ ಇದೆ. ನನಗೆ ಮತ್ತೆ 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 ಏನೋ ಮುಳ್ಳಂದಿಗಳನ್ನೆಲ್ಲ ಬೈದು ನಾನು ಹೀರೋ ಆಗೋ ಅವಶ್ಯಕತೆ ನನಗಿಲ್ಲ. ಶಾಪ ಹಾಕಿಸ್ಕೊಂಡ್ ಬದುಕ್ತಿರೋ ನೀನೇ ಇಲ್ಲಿವರೆಗೂ ಬಂದಿರ್ಬೇಕಾದ್ರೆ ಈ ಆಶೀರ್ವಾದ ತಗೊಂಡ್ ಬದುಕ್ತಿರೋ ನಾನು ಯಾವ ರೇಂಜ್ಗೆ ಹೋಗ್ಬೋದು ಅಂತ ಯೋಚನೆ ಮಾಡು.